ಬನ್ನಿ ನಡ್ಕೊಂಡು. ಹಾಯ್ ಹಲೋ ವೆಲ್ಕಮ್ ಟು ಬೃಂದಾಪುನಿ ವ್ಲಾಗ್ಸ್. ತುಂಬ ದಿನಗಳಾದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ಸ್ವಲ್ಪ ದಿನಗಳ ಹಿಂದೆ, ದೇವರ ಮನೆ ಕಳಸ ಹೊರನಾಡಿಗೆ. ಆ ವಿಡಿಯೋನ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೊರಟಾಗ ತುಂಬ ಬಿಸಿಲಿತ್ತು. ನಾವು ದೇವರ ಮನೆ ತಲುಪಿದ್ದೆ 1 ಗಂಟೆ 2 ಗಂಟೆ ಅಂತ ಅನಿಸುತ್ತೆ. ರೋಡು ಗುಂಡಿ ರೋಡು. ಹೋಗ್ತಾ ಹೋಗ್ತಾ ಫುಲ್ಲು ಕ್ಲೈಮೇಟ್ ಹಾಗೆ ಚೇಂಜ್ ಆಗೋಯ್ತು. ಇಂಥ ಪ್ರಕೃತಿ ಮಧ್ಯೆ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ನಾವು ಹೋಗ್ತಾ ಇರೋ ಡೆಸ್ಟಿನಿ ಬಂತು ಇದೇ ದೇವರ ಮನೆ. ಅಲ್ಲಿರ್ಬೇಕಾದ್ರೆ ತುಂಬ ಬಿಸಿಲಿತ್ತು. ಇಲ್ಲಿ ನೋಡಿ ಫುಲ್ಲು ಕ್ಲೌಡ್ ಆಗೇನೆ ಹೇಗೆ ಕಾಣಿಸ್ತಾ ಇದೆ ಅಂತ. ಅಲ್ಲಿ ಕಾರ್ನ ಪಾರ್ಕ್ ಮಾಡಿ ಮೇಲೆ ಬೆಟ್ಟನ ಹತ್ಕೊಂಡು ಹೋಗ್ಬೇಕು. ಅದು ಮಳೆನಾ ಹಿಮನೋ ಒಂಚೂರು ಗೊತ್ತಾಗ್ತಾ ಇರಲಿಲ್ಲ. ಫುಲ್ಲು ಕವರ್ ಆಗಿಬಿಟ್ವಿ. ಒಬ್ಬರಿಂದ ಒಬ್ಬರಿಗೆ ಕಾಣಿಸ್ತಾನೆ ಇರಲಿಲ್ಲ. ಬೆಟ್ಟ ಹತ್ತುತ್ತಾ ಇದ್ರ ಮಧ್ಯೆ ಒಂದು ಚಿಕ್ಕ ಫಾಲ್ಸ್ ಇದೆ. ಕ್ಲೌಡ್ ಇರೋ ಕಾರಣ ಅಲ್ಲಿ ಕಾಣಿಸ್ತಾ ಇಲ್ಲ. ಆ ಗಾಳಿ ಸೌಂಡ್ ನೋಡಿ ಹೇಗೆ ಕೇಳಿಸ್ತಾ ಇದೆ ಅಂತ. ಸ್ವರ್ಗಕ್ಕೆ ಇನ್ನೊಂದು ಹೆಸರೇನೆ ದೇವ್ರ ಮನೆ. ನಾನು ಆವಾಗಲೇ ಹೇಳ್ದಾಗೆ ಅದು ಮಳೆನೋ ಹಿಮನೋ ಒಂಚೂರು ಗೊತ್ತಾಗ್ತಾ ಇರಲಿಲ್ಲ. ವಿಡಿಯೋನೂ ಸಹ ಮಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ನೆಂದೋಗ್ಬಿಟ್ಟಿದ್ವಿ. ಅದೆಲ್ಲ ಕ್ಲಿಯರ್ ಆದಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿರೋದು. ನನಗೆ ನೇಚರ್ ಪ್ಲೇಸ್ ಅಂದರೆ ಸಖತ್ ಇಷ್ಟ. ಸ್ವರ್ಗ ಸತ್ಮೇಲೆ ಸಿಗುತ್ತೆ ಅಂತ ಹೇಳ್ತಾರೆ, ಬಟ್ ಬದುಕಿರ್ಬೇಕಾದ್ರೆ ದೇವರ ಮನೆಗೆ ಬಂದರೆ ಇಲ್ಲೇ ಸ್ವರ್ಗ ಸಿಗುತ್ತೆ. ಇದನ್ನು ನೋಡ್ತಾ ಇದ್ರೆ ಎಂಥ ಕಷ್ಟ ಇದ್ರೂ ಮರ್ತೋಗುತ್ತೆ. ದೇವರ ಬೆಟ್ಟ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಒಂದು ಪ್ರವಾಸಿ ತಾಣ. ಇದ್ರ ಪಕ್ಕದಲ್ಲೇ ಕಾಲಭೈರೇಶ್ವರ ಟೆಂಪಲ್ ಕೂಡ ಇದೆ. ದೇವರ ಮನೆ ಕಳಸ ಹೊರನಾಡು ಇದೆಲ್ಲ ಇರೋದು ಚಿಕ್ಕಮಗಳೂರು ಡಿಸ್ಟಿಕ್. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಕಳಸಾಗೆ ಹೊರಟ್ವಿ. ಇದು ನೆಕ್ಸ್ಟ್ ಡೇ ವಿಡಿಯೋ. ಇದು ಸಂಸೆ ಟೀ ಎಸ್ಟೇಟ್ ಅಂತ. ಇದು ಕೂಡ ಕಳಸ ತಾಲೂಕಿನಲ್ಲೇ ಇರೋದು. ಹಾಗೆ ಇಲ್ಲಿ ಸರ್ವಸಿದ್ಧಿ ಗಣಪತಿ ದೇವಸ್ಥಾನ ಕೂಡ ಇದೆ. ಈ ಪ್ಲೇಸ್ ಏನಿದೆ ಇದು ಕಳಸ ಮತ್ತು ಕುದುರೆಮುಖಕ್ಕೆ ಹೋಗುವ ಹೆದ್ದಾರಿಲೇ ಇರೋದು. ಇಲ್ಲಿಂದ ಕಳಸ ಹೊರನಾಡು ತುಂಬ ಹತ್ರ ಆಗುತ್ತೆ. ಈ ಪ್ಲೇಸಲ್ಲೂ ತುಂಬ ಫಿಲಮ್ ಶೂಟಿಂಗ್ಸ್ ಕೂಡ ನಡೆದಿದೆ. ಬನ್ನಿ ನಡ್ಕೊಂಡು. ಇಲ್ಲಿ ಒಂದಷ್ಟು ವಿಡಿಯೋಸ್ಗಳು ಹಾಗೆ ಫೋಟೋಸ್ಗಳನ್ನ ತಗೊಂಡು ನಾವು ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ತುಂಬ ಬಿಸಿಲಿರೋ ಕಾರಣ ನಾವಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ನಮ್ಮ ಪಯಣ ನೆಕ್ಸ್ಟ್ ಕಳಸ ಕಡೆಗೆ. ಇದು ದಕ್ಷಿಣ ಕಾಶಿ ಕಳಸ ಅಂತಲೇ ಕರೆಯೋದು. ಇಲ್ಲಿ ಕಾಳೇಶ್ವರ ದೇವಸ್ಥಾನ ಇರೋದು.
बहुत ಚೆನ್ನಾಗಿದೆ ಮೆಟೀರಿಯಲ್. ನೆಕ್ಸ್ಟ್ ನಾವು ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಅಮ್ಮನವರ ದರ್ಶನನ ಮುಗಿಸ್ಕೊಂಡ್ವಿ. ಕಳಸಾಗೂ ಇದಕ್ಕೂ 10 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ಇದು ಪಶ್ಚಿಮ ಘಟ್ಟಗಳ ಸುಂದರವಾದ ಮಲೆನಾಡಿನ ಮಡಿಲಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಯಾವಾಗಲೂ ಅನ್ನದಾಸೋಹ ನಡೆಯುತ್ತೆ. ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿಯ ದೇವಸ್ಥಾನವು ಕರ್ನಾಟಕದ ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳ ಮತ್ತು ಕಣಿವೆಗಳ ಪ್ರದೇಶದಲ್ಲಿದೆ. ಅನ್ನಪೂರ್ಣೇಶ್ವರಿ ವಿಗ್ರಹ ಏನಿದೆ ಇದು ಫುಲ್ಲು ಚಿನ್ನದಿಂದನೇ ಇರೋದು. ಈ ಲೈನ್ ನನಗೆ ತುಂಬ ಇಷ್ಟ ಆಯಿತು. ಹೌದು, ನಮಗೆ ತಿನ್ನುವ ಹಕ್ಕಿದೆ, ಬಿಸಾಡೋ ಹಕ್ಕು ಯಾರಿಗೂ ಇಲ್ಲ. ನಾವು ಬಿಸಾಡುವ ಒಂದೊಂದು ತುತ್ತು ಸಹ ಕೆಲವ್ರಿಗೆ ಊಟ ಆಗಿರುತ್ತೆ. ಸೊ ಯಾರೂ ಕೂಡ ತಿನ್ನುವ ಪದಾರ್ಥಗಳನ್ನ ವೇಸ್ಟ್ ಮಾಡ್ದಲೆ ಹಸಿದವ್ರಿಗೆ ಊಟ ಹಾಕೋಣ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಅನ್ನಪೂರ್ಣೇಶ್ವರಿಯ ದೇವಸ್ಥಾನದ ಪ್ರಸಾದಕ್ಕೆ ಹೋದ್ವಿ. ಅಲ್ಲಿ ಪ್ರಸಾದ ತಿನ್ಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ರಲ್ಲ ಈ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.